ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ನಾಳೆ 12ನೇ ತಾರೀಕು ಬುಧವಾರ ಭೀಮನ ಅಮಾವಾಸ್ಯೆ ವ್ರತ ಇದೆ. ಈ ವ್ರತವನ್ನು ಮದುವೆಯಾದಂಥ ಮುತ್ತೈದೆಯರು ಗಂಡನ ಆಯಸ್ಸು ಆರೋಗ್ಯ ವೃದ್ಧಿಗಾಗಿ ಆಚರಣೆ ಮಾಡ್ತಕ್ಕಂಥ ವ್ರತ ಆಗಿರ್ತದೆ. ಇನ್ನು ಮದುವೆ ಆಗದೆ ಇರ್ತಕ್ಕಂಥ ಹೆಣ್ಣುಮಕ್ಕಳು ಒಳ್ಳೆಯ ವರ ಸಿಗಲಿ ಅಂತೇಳಿ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಮಾಡ್ತಕ್ಕಂಥ ವ್ರತ ಇದಾಗಿರ್ತದೆ. ಈ ಭೀಮನ ಅಮಾವಾಸ್ಯೆಯ ಪೂಜೆಯನ್ನು ಮಾಡ್ತಕ್ಕಂಥವರು ಬೆಳಿಗ್ಗೆ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಸಾಧ್ಯ ಆದರೆ ಇವತ್ತೇ ನೀವು ನಿಮ್ಮದು ದೇವ್ರ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ, ದೇವರ ಚಿತ್ರಪಟಗಳನ್ನೆಲ್ಲ ಒದ್ದೆ ಬಟ್ಟೆಯಿಂದ ಒರೆಸಿ, ದೇವರ ಮನೆಯನ್ನು ಅಷ್ಟೇ ವಸ್ತ್ರದಿಂದ ಒರೆಸಿ, ಕಸಪರಿಕೆಯನ್ನು ಬಳಕೆ ಮಾಡಬೇಡಿ. ಎಲ್ಲ ಚಿತ್ರಪಟ ಫೋಟೋಗಳಿಗೆ ಗಂಧ ಕುಂಕುಮಾಕ್ಷತೆಗಳನ್ನು ಇಟ್ಟು ನಾಳೆ ಪೂಜೆ ಮಾಡ್ತಕ್ಕಂಥ ಸಮಯದಲ್ಲಿ ಒಂದು ಕಂಚಿನ ತಟ್ಟೆ ಅಥವಾ ಬೆಳ್ಳಿಯ ತಟ್ಟೆ ಬೇಕಾದರೂ ಯೂಸ್ ಮಾಡ್ಬೋದು. ಕಂಚಿನ ತಟ್ಟೆಯಲ್ಲಿ ಅಕ್ಕಿ ಹಾಕಿಕೊಂಡು ಅದರಲ್ಲಿ 2 ಪಂಚಮುಖಿಯ ದೀಪಗಳನ್ನು ಇಟ್ಕೋಬೇಕಾಗುತ್ತೆ. ಆ ಅಕ್ಕಿಯನ್ನು ಹಾಕಿಕೊಂಡ ನಂತರ ಅದಕ್ಕೆ ಓಂ ಸ್ವಸ್ತಿಕ್ ಚಿಹ್ನೆ ಬೇಕಾದರೂ ಬರಿಬೋದು, ಓಂ ಚಿಹ್ನೆ ಬೇಕಾದರೂ ಬರಿಬೋದು. ಅದರ ಮೇಲೆ ಈ 2 ದೀಪಗಳನ್ನು ಶುದ್ಧಿ ಮಾಡಿಟ್ಕೊಂಡು ಅಂದರೆ ತೊಳೆದಿಟ್ಕೊಂಡು ಎಲ್ಲ ಪೂಜಾ ಸಾಮಗ್ರಿಗಳನ್ನು ತೊಳೆದಿಟ್ಕೊಂಡು ಆದಮೇಲೆ ಆ ಅಕ್ಕಿಯ ಮೇಲೆ ದೀಪಗಳನ್ನು ಇಳದೆಲೆ ಹಾಕಿ ಬೇಕಾದ್ರೆ ಇಟ್ಟರೆ ಇನ್ನೂ ಒಳ್ಳೆಯದು. ಅನಂತರ ಆ ದೀಪಕ್ಕೆ ಅರಿಶಿಣದ 2 ಬೋಟಿನ ಕಂಕಣಗಳನ್ನು 2 ದೀಪಗಳಿಗೂ ಕಟ್ಟಬೇಕಾಗುತ್ತೆ. ಆಮೇಲೆ ಪೂಜೆಗೆ ಸಿದ್ಧತೆಗೆ ಎಲ್ಲ ಮಾಡಿಕೊಂಡು ದೇವರ ಚಿತ್ರಪಟಗಳಿಗೆಲ್ಲ ಗಂಧ ಕುಂಕುಮ ಹೂವು ಅಕ್ಷತೆಗಳನ್ನು ಇಟ್ಟು ದೀಪಕ್ಕೆ ಸಾಧ್ಯ ಆದರೆ ತುಪ್ಪ ಹಾಕಿ ದೀಪ ಹಚ್ಬೋದು, ಇಲ್ಲ ಶುದ್ಧವಾದ ಎಣ್ಣೆಯನ್ನು ಹಾಕಿ ಬೇಕಾದರೂ ದೀಪ ಹಚ್ಚೋದ್ರಿಂದ ಶುಭ ಫಲ ಆಗ್ತದೆ. ದೀಪ ಹಚ್ಚಿದ ಸಂದರ್ಭದಲ್ಲಿ ದೀಪದ ಜ್ಯೋತಿ ದೇವರ ಚಿತ್ರದ ಕಡೆ ಬೆಳಗುವಂತೆ ಇದ್ದರೆ ತುಂಬ ಉತ್ತಮ. ಚಿತ್ರಪಟಗಳಿಗೆ ಗಂಧ ಕುಂಕುಮ ಹಚ್ಚುವಾಗ 4ನೇ ಬೆರಳನ್ನು ಬಳಕೆ ಮಾಡಿ. ನೀವು ಹಣೆಗೆ ಧಾರಣೆ ಮಾಡ್ಕೊಂಬ ಸಂದರ್ಭದಲ್ಲೂ ಸಹ 4ನೇ ಬೆರಳನ್ನು ಬಳಕೆ ಮಾಡಿಕೊಳ್ಳಿ. ಇಲ್ಲಿ ಪೂಜೆ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಬೇಕಾಗುತ್ತೆ. ಯಾವುದೇ ಗಡಿಬಿಡಿಯ ಇಲ್ಲದಂತೆ, ಅವಸರ ಇಲ್ಲದಂತೆ ದೇವರ ಪೂಜೆ ಮಾಡೋದು ಭಾಳ ಉತ್ತಮ. ನೀವು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೀಪಗಳು ಕಿಡಿಕಿಡಿಯಾಗಿ ಉರಿಯಾದ ಹಾಗೆ ನೋಡ್ಕೊಳ್ಳಿ. ಚೆನ್ನಾಗಿ ಉರಿಬೇಕು, ಆರಿ ಹೋಗಬಾರ್ದು. ಮೊದಲಿಗೆ ಗುರುವಿನ ಧ್ಯಾನವನ್ನು ಮಾಡಿ. ಗುರು ಬ್ರಹ್ಮೋ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅನಂತರ ವಿಘ್ನೇಶ್ವರನ ಧ್ಯಾನವನ್ನು ಮಾಡಿ ಓಂ ಗಣಪತಿಯೇ ನಮಃ ಅಥವಾ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋ ಪ್ರಶಾಂತಯೇ ಈ ಮಂತ್ರವನ್ನು ಜಪಿಸಿ ಈ ಶ್ಲೋಕವನ್ನು ಹೇಳಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ. ಪೂಜೆ ಪೂರ್ಣ ಆಗುವವರೆಗೂ ಆಚೆ ಹೋಗೋದು ಒಳ್ಳೆಯದಲ್ಲ. ಪೂಜೆ ಮುಗಿಯುವ ಸಂದರ್ಭದಲ್ಲಿ ಶಿವ ಅಷ್ಟೋತ್ತರ ಶತನಾಮಾವಳಿ ಅಥವಾ ಪಾರ್ವತಿ ದೇವಿಯ ಯಾವುದಾದ್ರೂ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದಲೂ ಪಾಸಿಟಿವ್ ಬರ್ತದೆ. ಇಲ್ಲಿ ಈ ಸಾರಿ ಮಾಡ್ತಕ್ಕಂಥ ಪೂಜೆಯಲ್ಲಿ ಕುಂಭರಾಶಿಯವರು, ಮೇಷರಾಶಿಯವರು, ಮೀನರಾಶಿಯವರು, ಕಟಕ ರಾಶಿಯವರು, ಹಾಗೆ ಸಿಂಹರಾಶಿಯವರು ಮತ್ತು ವೃಶ್ಚಿಕ ರಾಶಿಯವರು ತುಂಬ ಎಚ್ಚರಿಕೆಯಿಂದ ನಿಮ್ಮ ಗಂಡಂದರಿಗೆ ಶ್ರೇಯಸ್ಸುಂಟಾಗಲಿ ಅಂತೇಳಿ ಆ ಈಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡೋದು ಒಳ್ಳೆಯದು.
ಯಾಕೆಂದರೆ ಇವರಿಗೆಲ್ಲ ಶನಿ ದೋಷ, ನಾಗದೋಷ ಇವೆಲ್ಲ ಇರೋದರಿಂದ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ. ಹಾಗೆ ಇದೇ ದಿನ ಸೂರ್ಯಗ್ರಹಣ ಸಹ ಇರ್ತದೆ. ಸೂರ್ಯಗ್ರಹಣ ನಮ್ಮ ಭಾರತ ದೇಶಕ್ಕೆ ಕಾಣಿಸದೇ ಇರುವ ಕಾರಣ ಗ್ರಹಣಾಚರಣೆ ಇರುವುದಿಲ್ಲ. ಈ ಪೂಜೆ ಮಾಡ್ತಕ್ಕಂಥ ಸಂದರ್ಭ ರಾಹುಕಾಲ ಮಧ್ಯಾಹ್ನ 12 ಗಂಟೆಯಿಂದ 12:15 2 ಗಂಟೆವರೆಗೂ ಇರ್ತದೆ. ಈ ಸಮಯ ಬೇಡ. ಯಮಗಂಡ ಕಾಲ ಬೆಳಗ್ಗೆ 7:45ರಿಂದ 9:20 ಇರ್ತದೆ. ಈ ಸಮಯವೂ ಸಹ ಉತ್ತಮ ಅಲ್ಲ. ಇನ್ನು ಅಮಾವಾಸ್ಯೆ ತಿಥಿ 12ನೇ ತಾರೀಕು ಮಧ್ಯರಾತ್ರಿ 1:53 AM ಅಂದರೆ 12ನೇ ತಾರೀಕು ಮಾರ್ನಿಂಗ್ ಬರ್ತದೆ. ಇನ್ನು 12ನೇ ತಾರೀಕು ನೈಟ್ 11 ಗಂಟೆ 6 ನಿಮಿಷದವರೆಗೂ ಇರ್ತದೆ. ಈ ಸಂದರ್ಭದಲ್ಲಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ. ಪೂಜೆಯೆಲ್ಲ ಮುಗಿದ ಬಳಿಕ ನಿಮ್ಮ ಮನೆಯವರಿಗೆ ಬೇಕಾದ್ರೆ ಕಂಕಣ ಕಟ್ಟಿ ಪಾದ ಪೂಜೆಯನ್ನು ಮಾಡಿ. ಸಾಧ್ಯ ಆದರೆ ನಿಮ್ಮ ಅಕ್ಕಪಕ್ಕದವರು ಅಥವಾ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಪೂಜೆ ಮಾಡೋದು ಒಳ್ಳೆಯದು. ಪೂಜೆ ಮುಗಿಯುವ ಸಂದರ್ಭದಲ್ಲಿ ಅಷ್ಟೋತ್ತರ ಪಾರಾಯಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಕ್ಷತಾರೋಹಣ, ಅಕ್ಷತೆಯನ್ನು ಪ್ರೋಕ್ಷಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪೂಜೆಗೆ ಸಾಧ್ಯ ಆದರೆ ಬಿಲ್ವಪತ್ರೆ, ಗರಿಕೆ ಪತ್ರೆ ಬಳಕೆ ಮಾಡಿಕೊಂಡ್ರೆ ತುಂಬ ಉತ್ತಮ. ಇನ್ನು ಹೆಚ್ಚಿನ ವಿಚಾರಗಳನ್ನು ನಿಮ್ಮ ಹಿರಿಯರನ್ನು ತಿಳ್ಕೊಂಡು ನಿಮ್ಮ ಸಂಪ್ರದಾಯದ ಪ್ರಕಾರ ಪೂಜೆ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಕುಟುಂಬಕ್ಕೆ ಶ್ರೇಯಸ್ಸು ಉಂಟಾಗಲಿ ಅಂತೇಳಿ ಈಶ್ವರ ಪಾರ್ವತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.